ಏನಮ್ಮ ಏನು ತಿರ್ಗಾ ಬಂದಲ್ಲ? ಅಲ್ಲಕನ್ ಪಟೇಲಪ್ಪರೇ, ನಾನು ಬಂದು ಹೇಳ್ಬಿಟ್ಟು ಹೋದ್ರುವೆ ನೀವು ನನಗೆ ನ್ಯಾಯ ಕೊಡಿಸ್ನಿಲ್ವಲ್ಲ. ನೀವು ಹಿಂಗ ಪಟೇಲಪ್ಪರೇ ನೀವು ಮಾಡೋದು? ಅಲ್ಲ ನಿಮ್ಮ ಅಮ್ಮ ಅದೇನೋ ಮೈಸೂರಿಗೆ ಹೋಗಿ ಕೂತಿದ್ದಾಳಂತಲ್ಲ. ಅಲ್ಲ ಕಣ ಪುಣ್ಯಾತ್ಕಿತಿ, ಊರು ಪಟೇಲಪ್ಪ. ನಾನು ನಿಮ್ಮ ಮಾವನಿಗೆ ನೆನ್ನೆ ದಿಸ್ಲೇ ಫೋನ್ ಮಾಡೀನಿ ಕರ್ಸ್ಬಿಡು ಅಂತ. ಇವತ್ತು ಕರೆಸ್ತೀನಿ ಅಂತ ಅಂದಿದ್ದ ಪಾರ್ಟಿ. ಈತ ತಿರುಗೂ ನೋಡಿಲ್ಲ, ಅವ್ನು ಫೋನು ಮಾಡಿಲ್ಲ. ಏನು ಹಿಂಗೆ ಆಗ್ಬಿಟ್ರೆ? ನಾನು ಹೆಂಗೆ ಅನ್ಭವಿಸ್ಬೇಕು ಹೇಳಿ ಪಟೇಲಪ್ಪರೇ? ಊರು ಗ್ರಾಮದ ಹಿರೀಕರು ನೀವು. ಊರಿಗೆ ತಂದೆ ಇದ್ದಂಗೆ ನೀವು. ಅಂಥದ್ರಲ್ಲಿ ನಿಮ್ಮ ಮಾತಿಗೆ ಅವ್ರು ಮರ್ಯಾದೆ ಕೊಡೋಕ್ಕಿಲ್ಲ ಅಂದರೆ ನನಗೆ ಕೇಳೋರಿಲ್ಲ ಹೇಳೋರಿಲ್ಲ. ನಮ್ಮ ಅವ್ವ ಅಪ್ಪ ಇಲ್ಲ, ನನಗೆ ಮರ್ಯಾದೆ ಕೊಟ್ಟಾರ, ನನಗೆ ಬೆಲೆ ಕೊಟ್ಟಾರ. ಹೇಳಿ ನೀವೇ. ನಿಜಕ್ಕೂ ನನ್ನ ಕಾಲು ಕಸದ್ಕಿಂತ ಕೆಳಗೆ ನೋಡೋದವ್ರು ನನ್ನ ನಿಜವಾಗ್ಲೂ ಆ ಮನೆ ಒಳಗೆ ಭಾಳ ಕಷ್ಟಕ್ಕಂತ ಪಟೇಲಪ್ಪರೇ. ಈಗ ನೀವೇ ನೋಡಿ, ನಿಮ್ಮ ಮಾತಿಗೆ ಮರ್ಯಾದಿಲ್ಲ ಅಂದರೆ ಇನ್ನು ನನ್ನ ಮಾತು ಮರ್ಯಾದೆ ಕೊಟ್ಟಾರ? ಹೇಳಿ ಪಟೇಲಪ್ಪರೇ, ಹೇಳ್ಬಿಡಿ ಪಟೇಲಪ್ಪರೇ. ನಿಮ್ಗೆ ಆಯ್ಕಿಲ್ಲ ಅಂದ್ರೆ ನಾನು ಮುಂದಕ್ಕೆ ಹೋಯ್ತೀನಿ. ನಮ್ಮೂರಲ್ಲಿ ಎಲ್ಲರೂ ಪಟೇಲಪ್ಪರು ನ್ಯಾಯ ಕೊಡಿಸ್ತಾರೆ ಅಂತ ಅಂತಿದ್ರು. ಅದೊಂದು ಭರವಸೆಯಲ್ಲಿ ನಾನು ನಿಮ್ಮ ಮನೆಗೆ ಬಂದಿದ್ದು. ಇಲ್ದಾಗಿರು ಬತ್ತಿತ್ತಿಲ್ಲ. ನೀವು ಯಾಕೋ ನನಗೆ ನ್ಯಾಯ ಕೊಡ್ಸಂಗೆ ಕಾಣೆ. ನೆನ್ನೆ ಫೋನ್ ಮಾಡಿದೆ ಅವನಿಗೆ. ಸರಿಯಾ, ಅವ್ನು ಇರತ್ತಕ್ಕೆ ಎಲ್ಲೆಲ್ಲ ಹೋಯ್ತಾನ ಅಲ್ಲೆಲ್ಲ ಹುಡ್ಕೊಂಡು ಹೋಗ್ತದಮ್ಮ. ಬಾ ನೀನು ಅಂದಿದ್ದಕ್ಕೆ ನಮ್ಮ ಅವ್ವನ ಕರ್ಸ್ಕೊತೀನಿ ಅಂತ ಅಂದ ಬಡ್ಡಿ ಇದ್ದವನು. ಇಲ್ಲಿ ಗಂಟು ಒಂದು ಫೋನ್ ಇಲ್ಲ, ಏನಿಲ್ಲ. ಒಳ್ಳೇದಕ್ಕೆ ಕೆಟ್ಟದಕ್ಕೆ ಫೋನ್ ಮಾಡ್ಬೇಕು ತಾನೇ. ಹೆದರಿಕೆ ಭಯ ಇಲ್ಲ ಕಣ್ ಪಟೇಲಪ್ಪರೇ, ಹೆದರಿಕೆ ಭಯ ಇಲ್ಲ. ಹಿರೀಕರು ನಮ್ಮೂರು ಗ್ರಾಮದವರು ಯಜಮಾನ್ರು ಅನ್ನೋದೊಂದು ಇದ್ದಿದ್ರೆ ಅವರು ಈ ಥರ ಮಾಡ್ತಿದ್ರ? ನಿಮ್ಮ ಮೇಲೆ ಭಯ ಭಕ್ತಿ ಇಲ್ದವತ್ಕೆ ಆಗಿರೋದು. ಭಯ ಭಕ್ತಿಯ ಹೆಂಗೆ ತೋರ್ಬೇಕು ಅಂತ ನನಗೆ ಗೊತ್ತು. ನಾನು ತೋರ್ತೀನಿ. ಅಲ್ಲ ನಿಂಗಮ್ಮ ಅವಳು ರಬಜ್ಜಿನೇ ಇರ್ಬೋದು ಊರಿಗೆಲ್ಲವ. ನಂತವ್ ನಡೀಕಿಲ್ಲ ಅವ್ನು ರಬಜ್ಗೆ. ಅಯ್ಯೋ ಪಟೇಲಪ್ಪರೇ, ಹಿಂಗೆ ಅಂತೀನಿ ಅಂತ ಅನ್ಕೋಬೇಡಿ. ನಿಮ್ಮನ್ನ ಅವ್ರು ಲೆಕ್ಕಕ್ಕೆ ತಗೊಂಡಿಲ್ಲ. ಲೆಕ್ಕಕ್ಕೆ ತಗೊಂಡಿದ್ರೆ ಈಗ ಬತ್ತಿತ್ತಿಲ್ವಾ? ಫೋನ್ ಮಾಡಿ, ನೀವು ಫೋನ್ ಮಾಡಿಬಿಟ್ಟು ಬೈರಿ ಪಟೇಲಪ್ಪರೇ. ಇವತ್ತು ಇವ್ರನ್ನ ನೋಡ್ಕೊಂಡು ಇನ್ನೊಬ್ರು ಗೌರವ ಕೊಡೋಕ್ಕಿಲ್ಲಪ್ಪ. ಇರು ಮಾಡ್ತೀನಿ, ಫೋನ್ ಮಾಡ್ತೀನಿ ಬಡ್ಡೆ ಇದನ್ಗೆ. ಹಲೋ ಓ ಪಟೇಲಪ್ಪರೇ, ನಮಸ್ಕಾರ ತಗೊಂಡು ಚರಂಡಿಗೆ ಎಸಿಯ. ಅಲ್ಲ ಕಣೋ ಮರಯ್ಯ, ಊರು ಗ್ರಾಮದ ಪಟೇಲಪ್ಪ ನಾನು. ಹಂಗಾರೆ ಏನು ನಮ್ಮ ಮಾತುಗಳಿಗೆ ಬೆಲೆನೇ ಇಲ್ವಾ ಮರಯ್ಯ? ಏನು ಅನ್ಕೊಬಿಟ್ಟಿದ್ದೀನಿ ನೀನು ಹೇಳೋರಿಲ್ಲ ಕೇಳೋರಿಲ್ಲ ಅನ್ಕೊಬಿಟ್ಟಿದ್ದೀಯ ಮರಯ್ಯ ನೀನು. ಅಯ್ಯೋ ಪಟೇಲಪ್ಪರೇ, ಯಾಕೆ ಹಿಂಗೆ? ನಾನೇನು ಮಾಡಿದೆ ಪಟೇಲಪ್ಪರೇ? ಏನು ಸರಿಯಾದ ಪಾರ್ಟಿಗೆ ಅಂದ್ಬಿಡಯ್ಯ. ನೆನ್ನೆನೇ ನಿಮ್ಮ ಅವ್ವನ ಕರೆಸು ಅಂತ ಹೇಳಿದ್ನಲ್ಲ ನಾನು ಫೋನ್ ಮಾಡಿ. ಕರೆಸ್ತಾ ನೀನು? ಏನೋ ಮರಯ್ಯ ನೀವು, ಊರು ಪಟೇಲಪ್ಪ ನಾನು. ನನ್ನ ಬಗ್ಗೆನೇ ನಿಮಗೆ ಒಂಚೂರು ಗೌರವ ಇಲ್ಲ ಅಂದರೆ ಆ ಹೆಣ್ಮಗಳು ನಿಮ್ಮ ಮನೆಯೊಳಗೆ ಹೆಂಗೆ ಬಾರಾಟ ಮಾಡೋದು? ಇದೆಲ್ಲವ ಭಾಳ ಹೊತ್ತಿಯಾಗೋಯ್ತು. ಈಗೇನು ಇವಾಗ ನಿಮ್ಮ ಅವ್ವನ ಕರೆಸಿಯೋ ಇಲ್ಲ ನಾನು ಮುಂದೆ ಅರಿಬೇಕೋ ಹೇಳು. ಅಯ್ಯೋ ಪಟೇಲಪ್ಪರೇ, ಬೇಜಾರು ತಿಳ್ಕೊಬಿಡಿ. ನಮ್ಮ ಅವ್ವಂಗೆ ಫೋನ್ ಮಾಡಿದೆ, ಬತ್ತೀನಿ ಅಂತ ಅಂದದೆ. ಏನು ರಾಗ ಹೇಳ್ತಾ ಇದೆಯಲ್ಲ? ಬತ್ತದೆ ಅಂತ ಅಂದದೆ ಅಂದ್ಕೊಂಡು ಏನೋ ಮರಯ್ಯ, ಊರು ಪಟೇಲಪ್ಪ ಫೋನ್ ಮಾಡೋದೇನೋ ಒಂದು ಭಯ ಭಕ್ತಿ ಇಲ್ದೋನೇ ನೀನು. ಏನು ಸಲೀಸಾಗಿ ಹೇಳ್ತಾ ಇದೆಯಲ್ಲ? ನಿಮಗೆಲ್ಲವ ದುರಂಕಾರ. ಅಲ್ಲ ಪಟೇಲಪ್ಪನ ಮುನ್ಗಡ್ಲೆ ನಿಂತ್ಕೊತೀವಿ ಏನೋ ಧೈರ್ಯ ಕಣ ನಿಮಗೆ. ಅಲ್ಲ ಬುದ್ಧಿ ಬೇಡವಾ ನಿಮಗೆ? ನಾನು ನಿನ್ನ ದೊಡ್ಡ ಮನ್ಸು ಅನ್ಕೊಂಡಿದ್ದೆ ಬಿಡು. ನೀನು ಈ ಥರನು ಅಂತ ಅನ್ಕೊಂಡಿದ್ದಿಲ್ಲ. ಪಟೇಲಪ್ಪರೇ ತಿರ್ಗಾ ಬಂದವಳೆ. ಇನ್ನೇನು ನ್ಯಾಯ ಕೊಟ್ಟ ಮೇಲೆ ನೀವು ಬರ್ದೋದ್ಮೇಲೆ ನೋಡು, ಇದು ಯಾಕೋ ಸರ್ ಬರೋಕ್ಕಿಲ್ಲ ನೋಡು ಸುಬ್ಬ. ಈಗ ನಿಮ್ಮ ಅವ್ವನ್ನ ಬರೋನೋ ಇಲ್ಲ ನಿಮ್ಮ ಮನೆ ತಕ್ಕ ನಾವು ಬರೋಕ್ಕಿಲ್ಲ, ನಿಮ್ಮ ನ್ಯಾಯಕ್ಕೆ ನಾನು ಬರೋಕ್ಕಿಲ್ಲ ಅಂತ ಹೇಳ್ಬಿಡು ನೀನು. ಮುಂದೇನು ಮಾಡಬೇಕು ಅಂತ ನಮ್ಗೆ ಗೊತ್ತು, ನಾವು ಮಾಡ್ತೀವಿ. ಅಯ್ಯೋ ಪಟೇಲಪ್ಪರೇ, ಯಾಕಂಗಂದಿರಿ? ಸುಮ್ಮನಿರಿ. ನೋಡಿ ಬೇಜಾರು ತಿಳ್ಕೊಬೇಡಿ. ಅದೇ ನಮ್ಮ ಗೋವಿಂದ ಹಿರಿಯರ್ತಿ ಅದು ಒಂಚೂರು ಹುಷಾರಿತಿಲ್ವಲ್ಲ, ಅಲ್ಲೇ ಉಳ್ಕೊಬಿಟ್ಟದೆ ನಮ್ಮವ್ವ. ಬರ್ತದೆ ಸುಮ್ಕಿರಿ, ಬರ್ತದೆ. ಈಗ ಬರೋಕ್ಕೆ ಹೇಳಿವ್ನಿ. ನೋಡೋದ ಫೋನ್ ಮಾಡ್ತೀನಿ ತಿರ್ಗಾ ಒಂದ್ಸತಿ ಬರೋಕ್ಕೆ ಹೇಳ್ತೀನಿ. ಸುಮ್ಕಿರಿ ಪಟೇಲಪ್ಪರೇ, ಕೋಪ ಮಾಡ್ಕೊಬೇಡಿ. ನೋಡಿ ನಮಗೆ ನಮ್ಮೂರು ಪಟೇಲಪ್ಪರು ಅಂದ್ರೆ ನಮ್ಗೆ ಗೌರವ ಇಲ್ದಾನೆ ಇದ್ದದ? ಏನಿಲ್ಲಕ್ಕ ಸುಮ್ಕಿರಿ. ಏನು ಗೌರವ ಇದ್ದದ ಏನೋ ಕಾಣೆ ಮಣ್ಣು. ಅಲ್ಲ ಕಣ್ರ ಮರೆಯ, ಬುದ್ಧಿ ಅನ್ನೋದು ಒಂದು ಚೂರಾರೇ ಬೇಡವಾ ಮನ್ಸೂನ್ಗೆ? ಏನು ಲೆಕ್ಕಾಚಾರ ಇಲ್ದಂಗೆ ನೀವು ಈ ಥರ ಆಡಿದಾಗ ನಮ್ಗೆ ಹೆಂಗೆ ಅನ್ಸೋಕ್ಕಿಲ್ಲ? ಊರು ಗ್ರಾಮದ ತಂದೆ ಇದ್ದಂಗೆ ನಾನು. ಅದನ್ನ ಅರ್ಥ ಮಾಡ್ಕೊಳ್ದಾನೆ ನೀವು ಈ ಥರ ಆಡೋರು ನೀವು. ಆ ಹೆಣ್ಣಿಗೆ ಏನು ಕಿರುಕುಳ ಕೊಟ್ಟಿಲ್ಲ ಅಂತ. ಏನು ಕಿರುಕುಳ ಕೊಟ್ಟಿದ್ದವು ಪಟೇಲಪ್ಪರೇ? ನಾವು ಏನು ಕಿರುಕುಳ ಕೊಟ್ಟಿದ್ದವು ಹೇಳಿ? ಅವಳು ಇರ್ನಾರ್ಕೆ ಏನೇನು ಇಲ್ದವುದೆಲ್ಲ ಉತ್ಪತ್ತಿ ಮಾಡ್ಕೊಂಡು ಮನೆ ಒಳಗೆ ಜಗಳ ಮಾಡ್ಕೊಂಡು ಹೋಗಿ ಹಳೆ ಮನೇಲಿ ಕೂತವಳೆ. ನಾವು ಬೇಡ ಅಂತ ಹೇಳಿದವ? ಯಾಕೆ ಸುಮ್ಮನೆ ಇಲ್ದೋದೆಲ್ಲ ಇದು ಮಾಡಬೇಕು ಹೇಳಿ ಪಟೇಲಪ್ಪರೇ? ನೀವೇ ಹೇಳ್ತೀನಿ ಕರ್ಸೋ ಮರ ನಿಮ್ಮ ಅವ್ವನ್ನ. ಈಗ ಏನು ಕರ್ಸಿಯೋ ಇಲ್ಲ ಮುಂದುವರಿಬೇಕಾ ಹೇಳು? ನಾನು
ಇಲ್ಲಿ ತನಕ ನಾನು ಯಾರಿಗೂ ಎರಡನೇ ಫೋನ್ ಮಾಡಿಲ್ಲ, ನಿನಗೆ ಫೋನ್ ಮಾಡಿರೋದು ಎರಡನೇ ಫೋನ. ನಿಜವಾಗ್ಲೂ ನನಗೆ ಭಾಳ ಕೋಪ ಬರೆಸ್ತಾಯಿದ್ದೀನಿ ನೀನು. ಅದೇನು ತೀರ್ಮಾನ ತಗೊಂಡು ನೀನು ಪಟೇಲಪ್ಪರೇ, ನೀವು ಬೇಜಾರು ಮಾಡ್ಕೋಬೇಡಿ. ನಮ್ಮ ಅವ್ವನಿಗೆ ಇನ್ನೂ ಒಂದು ಸ್ವಲ್ಪ ಫೋನ್ ಮಾಡಿ ನಾನು ಬರೋಕೆ ಹೇಳ್ತೀನಿ. ಸುಮ್ಮನೆ ಇವ್ರು ಮಾತು ಕಟ್ಕೊಂಡು ನೀವು ಅವರು ಒಂದೊಂದು ಹೇಳ್ತಾರೆ. ಸುಮ್ಮನಿರಿ ಪಟೇಲಪ್ಪರೇ ನೀವು. ಅವಳು ಮನೆಯಿಂದ ಆಚೆಗೆ ನಾವು ಕಾಲು ಮುಳುಗಿಸ್ದಂಗೆ ಇಷ್ಟು ವರ್ಷ ಮದುವೆ ಮಾಡ್ಕೊಬಂದ್ರು, ಮಗ ಮದುವೆಗೆ ಬಂದ್ರು ನಾವು ಅಷ್ಟು ಚೆನ್ನಾಗಿ ಇರ್ಸ್ಕೊಂಡಿವಿ ಮನೆ ಒಳಗೆ. ಇವಳು ಏನಿಲ್ಲ ಎಂತಿಲ್ಲ ಹಿಂಗೆ ಆಡ್ತಾ ಕುಂತವಳಲ್ಲ, ನಮ್ಗೆ ಬೇಜಾರಾಕಿಲ್ಲ ಪಟೇಲಪ್ಪರೇ. ಹೇಳಿ ನೀವೇ. ಈಗ ಅವಳಿಗೇನು ಬಟ್ಟೆ ಬರೋಕ್ಕೆ ತೊಂದರೆ ಮಾಡಿದವ? ಇಟ್ಟು ಬಟ್ಟೆಗೆ ಏನಾರೇ ತೊಂದರೆ ಆಗಿದ್ದದ? ಏನು ಬೇಕಾದಂಗೆ ಒಡವೆ ವಸ್ತ್ರ ಮಾಡ್ಸೋ ನನ್ನ ಮಗ. ಅವಳಿಗೆ ಏನಾರೇ ಆಗಿದ್ದದು? ಈಗ ನೀವೇ ಹೇಳಿ. ಇಷ್ಟೆಲ್ಲ ಅವಳಿಗೆ ಹುಷಾರಿಲ್ದ ಹೊತ್ತಿಗೆ ಮಗಳ ಮನೆಗೆ ಬಂದು ಅವಳೆ ಅದಕ್ಕೆ ಇವಳಿಗೆ ಸಂಕಟ ಅಂತ ನಮ್ಗೆ ಅರ್ಥ ಆಯ್ತಾಯಿಲ್ಲ. ಏನು ಕುತ್ಕೊಂಡು ಮಾತಾಡೋದ? ಈಗ ಹೆಣ್ಣು ನ್ಯಾಯಕ್ಕೆ ಕೊಟ್ಟದಂತಕ್ಕೆ ಬಂದು ನಾನು ಊರು ಪಟೇಲಪ್ಪ ಆಗಿ ನಾನು ಹೆಣ್ಣಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ತಪ್ಪು ಸರಿ ಕುತ್ಕೊಂಡಾಗ ಮಾತಾಡೋದ? ನೀನು ಪುರಾಣವ ಫೋನಲ್ಲಿ ಕೇಳಕ್ಕೆ ನಾನು ಫೋನ್ ಮಾಡಲಿಲ್ಲ. ಈಗೇನೀಗ ನಿಮ್ಮ ಅವ್ವನ ಕರ್ಸೋಕ್ಕಾದದು ಆಯ್ಕಿಲ್ವ ಅಷ್ಟು ಹೇಳು. ಮುಂದೇನು ಮಾಡಬೇಕು ನನಗೆ ಗೊತ್ತು, ನಾನು ಮಾಡ್ತೀನಿ ಆಯಿತಾ? ನಿನ್ನ ಕೈಲಿ ಹೇಳ್ಸ್ಕೋಬೇಕಾಗಿಲ್ಲ. ನೆನ್ನೆಯಿಂದ ಫೋನಲ್ಲೇ ಮಾತಾಡಿ ನೀನು ಉತ್ತರ ಕೊಡ್ತಾಯಿದ್ದೀಯೇ. ಏನೋ ಮರೆಯ, ಏನು ಅನ್ಕೊಬಿಟ್ಟಿದ್ದೀಯ ನೀನು? ಏನೋ ಮರೆಯ ಅನ್ಕೊಬಿಟ್ಟಿದ್ದೀನಿ ನೀನು. ಊರು ಪಟೇಲಪ್ಪ ಅವ್ರಿಗೆ ಅಂದ್ರೆ ಏನು ಮರುವದಿನೇ ಇಲ್ವಾ? ಎಲ್ಲ ನಿಮ್ಮಂತನೇ. ಏನು ದುರಂಕಾರ ನಿಮ್ಮ ಅವ್ವನಿಗೆ? ಏನು ಹೇಳು? ನೋಡಿ ಪಟೇಲಪ್ಪರೇ, ದುರಂಕಾರ ಗಿರಂಕಾರ ಅಂತ ಅನ್ಬೇಡಿ ನೀವು. ನಿಜವಾಗ್ಲೂ ನನಗೆ ಭಾಳ ಬೇಜಾರಾಯ್ತದೆ. ಬೇಜಾರ ಆಗಲಿ ಬಿಡು, ಅದಕ್ಕೆ ನಾನೇನು ಮಾಡ ನಿಮ್ಗೆ ಬೇಜಾರಾದರೆ? ಅಲ್ಲ ನೋಡು, ಮಕ್ಕಳು ದುಡ್ಡು ಕಾಸು ಸಂಪಾದನೆ ಮಾಡ್ತಾರೆ ಅಂದ್ಬಿಟ್ಟು ಏನು ನೀನೇ ದೊಡ್ಡ ಪಟೇಲಪ್ಪನಂಗೆ ಆಡ್ತಾಯಿದ್ದೀಯಪ್ಪ. ನೀನು ಹೇಳಕ್ಕೆ ಬಂದಿದ್ದ ನಾನು ಪಟೇಲಪ್ಪ ಅಂದ್ಬಿಟ್ಟು. ಅದಕ್ಕೆ ಪಟೇಲಪ್ಪರ ಹಿಂಗೆಲ್ಲ ಮಾತಾಡಿರಿ. ನೋಡಿ, ನಮ್ಮ ಅವ್ವನ ಫೋನ್ ಮಾಡಿ ಹೇಳ್ತೀನಿ. ಬುಡಿ ಕರೆಸ್ತೀವಂತೆ, ಒಂದು 2 ದಿವಸ ಟೈಮ್ ಕೊಡಿ ಏನಂತೆ ಅಂತ ಹತ್ರ ಏನು ಅವಳಿಗೆ ಹೇಳ್ಕೊಳ್ಸಿ ಇನ್ನೊಂದು 2 ದಿವಸ ಬಿಟ್ಕೊಂಬೋವ ಅಂದ್ಬಿಟ್ಟು. ಲವ್ ಸುಬ್ಬ ಗೋಳಿ ಮಗನೇ, ನಾನು ಹೇಳ್ತೀನಿ ಕೇಳು. ಇಂತಿರಿಕ ಮಾತಾಡ್ಬೇಡ ನೀನು. ಗೌರವ ಕೊಡೋದು ಕಲಿ ನೀನು. ಏನು ಮಾಡಬೇಕು ಏನು ಮುಟ್ಟಬೇಕು ಅಂತ ನಿನ್ನ ಕೈಲಿ ಹೇಳ್ಸ್ಕೋಬೇಕಾಗಿಲ್ಲಕ್ಕಲ್ಲ ನಾನು. ಈಗೇನು ಕರ್ಸೋಕ್ಕಾದದು ಆಯ್ಕಿಲ್ವ ಅಷ್ಟು ಹೇಳಲ್ಲ ಸಾಕು ನೀನು. ಏನು ಮಾಡಬೇಕು ಅಂತ ನನಗೂ ಗೊತ್ತು, ನಾನು ಮಾಡ್ತೀನಿ ಆಯಿತಾ? ನಿನ್ನ ಕೈಲಿ ಹೇಳ್ಸ್ಕೋಬೇಕಾಗಿಲ್ಲ. ಅದೇನು ಮಾಡಬೇಕು ಅಂತ ನನಗೂ ಗೊತ್ತು, ನಾನು ಮಾಡ್ತೀನಿ. ಅದೇನು ಹೇಳ ಆದದು ಆಯ್ಕಿಲ್ವ ಅಂತ ಸುಮ್ಮನೆ ಯಾಕೆ ಜಾಸ್ತಿ ಮಾತಾಡಿಯ ನೀನು? ಆಯ್ಕಿಲ್ಲ ಅಂತ ಹೇಳೋದನ್ನ ಪಟೇಲಪ್ಪರೇ. ಆಯಿತು ಬಿಡಿ, ಆಯಿತು, ನಾನು ಕರ್ಸ್ತೀನಿ ಬಿಡಿ. ಇಕ್ಕೆಲ್ಲ ಹರ್ಕತಾನೆ ಬಡ್ಡಿ ಐದ. ನೋಡಿ ಪಟೇಲಪ್ಪರೇ, ನಿಮಗೆ ಎಷ್ಟೊಂದು ಆದ ಮಾಡ್ತಾರೆ ಅಂತ ಇನ್ನು ನಾನು ಹೆಂಗಿರನೇ? ನೋಡಮ್ಮ, ನೀನೇನು ತಲೆಗೆಡ್ಸ್ಕೊಬೇಡ. ಬಂದಾರಂತಲ್ಲ ಕರ್ಸನಂತೆ, ಬರಲಿ. ಅದೇನು ಮಾತಾಡೋಕ್ಕಾಯ್ತದೆ? ಹೋಗೀಗ, ತಲೆಗೆಡ್ಸ್ಕೊಬೇಡ ನೀನು. ಹೆಂಗಾರು ಮಾಡಿ ನಂಗೆ ನ್ಯಾಯ ಒದಗಿಸ್ಕೊಡಿ ಪಟೇಲಪ್ಪರೇ, ನಿಮ್ದು ಅಮ್ಮಯ್ಯ. ಆಯಿತು ಹೋಗು, ಅದೇನು ನೋಡೋಕ್ಕಾಯ್ತದೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.